ಬಿಜಾಪುರ, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಎಲ್ಲ ಫುಲ್ ಫ್ಯಾನ್ಸ್. 24 hours ಲೈವ್ ನೋಡಿದೇವ್ರಿ ನಾವು. ವೀಕ್ಷಕರೇ ನೋಡಿ, ನಾವು ಗಿಲ್ಲಿ ಅವರ ಮನೆಯಲ್ಲಿದ್ದೀವಿ. ಇನ್ನೊಂದು ನಮಗೆ ಆಶ್ಚರ್ಯ ಏನಂದ್ರೆ, ಬಿಜಾಪುರದಿಂದ ಅವರ ಅಭಿಮಾನಿಗಳು ಬಂದಿದ್ದಾರೆ ನೋಡಿ. ಅದೇ ನಮಗೆ ಬಿಜಾಪುರ ಅಂದ್ರೆ ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 500 ಕಿಲೋಮೀಟರ್. ಬೆಂಗಳೂರಲ್ಲಿ ಇದ್ರೆ ನೀವು 500 ಆಗುತ್ತೆ. ಈ ಕಡೆ 300 ಹಿಂಗಾಗುತ್ತೆ. 650 ಕಿಲೋಮೀಟರ್. ಉತ್ತರ ಕರ್ನಾಟಕ ಬಿಜಾಪುರ ಗೋಲ್ಗುಮಟ್ ಗೊತ್ತದಲ್ರಿ, ಆ ಗೋಲ್ಗುಮಟ ಊರಿಂದ ಬಂದಿದ್ದಾರೆ. 650 ಕಿಲೋಮೀಟರ್ ಇಂದ ಬಂದಿರ ನೋಡಿ ಗಿಲ್ಲಿಯವ್ರ ಮನೆಗೆ. ಏನಕ್ಕೆ ಇಷ್ಟ ಅಭಿಮಾನ ಗಿಲ್ಲಿ ಮೇಲೆ? ಅಭಿಮಾನ್ಯರೇ ಅವನ ಆಕ್ಟಿಂಗ್, ಒಂದು ಬಿಗ್ ಬಾಸ್ ಅಲ್ಲಿ ಇದು ಅಂತ ಕಾಮಿಡಿ ಶೋ ಅಲ್ಲಿ ಏನೋ ಅಲ್ಲಿ ಒಂಥರ ಇದು ನಮ್ಗೆ ಖುಷಿ ರೀ. ಫುಲ್ ಬಿಗ್ ಬಾಸ್ ನೋಡಿದಿರಾ ನೀವು? 24 hours ಲೈವ್ ನೋಡಿದೇವ್ರಿ ನಾವು. ನಿಮ್ಮ ಹೋಟೆಲ್ ಗಿಲ್ಲಿಗೆ ಎಲ್ಲ ಹೋಟೆಲ್ ನಮ್ದು ಅಷ್ಟ ಅಲ್ರಿ, ಎಲ್ಲ ನಮ್ಮ ಫ್ಯಾಮಿಲಿ ಬಂತು, ನಮ್ದೆಲ್ಲ ಏನು ಎಲ್ಲ ಫ್ಯಾನ್ಸ್. ಬಿಜಾಪುರಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಹಾಗಾದ್ರೆ ಗಿಲ್ಲಿಗೆ? ಫುಲ್ ಫ್ಯಾನ್ಸ್. ಬಿಜಾಪುರ, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಎಲ್ಲ ಫುಲ್ ಫ್ಯಾನ್ಸ್. ನಿಮ್ಗೆ ಏನ್ ಇಷ್ಟ ಗಿಲ್ಲಿಯಲ್ಲಿ? ತುಂಬಾ ಏನ್ ಇಷ್ಟ ಆಯ್ತು ಬಿಗ್ ಬಾಸ್ ನೋಡಿದ್ರೆ? ಎಂಟರ್ಟೈನ್ಮೆಂಟ್ ಒಂದು ಕಾಮಿಡಿ ಒಂದು ಇಷ್ಟ ಸರ್. ಎಂಟರ್ಟೈನ್ಮೆಂಟ್. ನಿಮ್ಗೆ ಏನ್ ಇಷ್ಟ ಆಯ್ತು ಸರ್ ಗಿಲ್ಲಿ? ನಮಗೂ ಎಂಟರ್ಟೈನ್ಮೆಂಟ್ ಕಾಮಿಡಿ ಎಲ್ರಿಗೂ ಕೂಡ. ನಿಮಗೆ ಈಗ ಗಿಲ್ಲಿ ಗೆದ್ದಿದ್ದಾರೆ, ಎಷ್ಟು ಖುಷಿ ಆಯ್ತು? ಭಾಳ ಖುಷಿ ಆಗೈತ್ರಿ. ನಾವು ಬಹಳ ಖುಷಿ ಆಗಿದೆ. ಭಾಳ ಅಂದ್ರೆ ಭಾಳ ಖುಷಿ ಆಗೈತ್ರಿ. ಹೌದಾ? ಹ್ಞೂ, ಖುಷಿ ಸಲಗ ಅವ್ರು ಮೀಟ್ ಆಗ್ತಾರಂತ ಬಂದಿದ್ದಾರೆ ಸರ್. ನಾವು ಅವ್ರ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಏನೂ ಇಲ್ಲಲ್ವಾ, ಅದಕ್ಕೆ ನಾವು ಸುಮ್ಮ ಹಂಗ ಬರಂಗ ಬಂದು ಅವ್ರ ಕಡೆಗೆ ಅವ್ರು ಮೀಟ್ ಅಲ್ಲಿ ಕೊಟ್ಟತ್ತು. ಅವ್ರ ಅಪ್ಪ ಅವ್ರಿಗಾರ ಸ್ವಲ್ಪ ಸನ್ಮಾನ ಮಾಡಿ ಹೋಗ್ಬೇಕಂತ ಬಂದಿದ್ದಾರೆ ಸರ್. ಹೌದಾ? ಯಾವ್ದ್ರಲ್ಲಿ ಬಂದ್ರಿ? ನಾ ಬಸ್ ಟ್ರೈನಲ್ಲಿ ಬಂದೇರಿ, ಇಲ್ಲ ಬೆಂಗಳೂರು ಮಟ್ಟ ಈ ಕಡೆ ಬಸ್ಸಿಗೆ ಬಂದೇರಿ. ಬೆಂಗಳೂರವರೆಗೆ ಟ್ರೈನಲ್ಲಿ ಬಂದಿದ್ದೇವೆ, ಈ ಕಡೆ ಬಸ್ಸಲ್ಲಿ. ಓ, ಬೆಂಗಳೂರವರೆಗೆ ಟ್ರೈನಿಂದ ಬಂದು ಟ್ರೈನಿಂದ ಇಲ್ಲಿ ಬಸ್ಸಿಗೆ ತಂದು ಬಂದಿರಾ? ಯಾವ ಹೊರಟಿದ್ರಿ? ನಾವು ನಿನ್ನೆ 8 ಗಂಟೆಗೆ ಹೊರಟಿದ್ವಿ ನೋಡ್ರಿ. ಹೌದಾ? ಇವತ್ತು ಸಂಜೆ ಆಯ್ತು ಬರುವಾಗ ನೋಡಿ. ಒಂದು ನಿನ್ನೆ ನೈಟ್ ಹೊರಟಿದ್ದ, ನಿನ್ನೆ ನೈಟ್ ಹೊರಟು ಇವತ್ತು ಸಂಜೆ ನೋಡಿ ಗಿಲ್ಲಿ ಅವರು ನೋಡಕ್ ಬಂದಿದ್ದಾರೆ. ಏನ್ ತಂದಿದ್ರ? ಗಿಫ್ಟಾ? ಗಿಲ್ಲಿ ಕೊಡಕ? ಓ, ಗಿಲ್ಲಿ ಕೊಡಕ್ ಗಿಫ್ಟ್ ತಂದಿದ್ದಾರೆ. ಬಟ್ ಇವತ್ತು ಗಿಲ್ಲಿ ಇಲ್ಲಿಲ್ಲ, ಅಡಿಯಿಲ್ಲ. ಗಿಲ್ಲಿ ಅವರ ತಂದೆ ತಾಯಿ ಇದಾರಲ್ಲ, ಅವ್ರಿಗೆ ಕೊಟ್ಟು ಹೋಗ್ತಾರೆ. ಅವ್ರಿಗೆ ಕೊಟ್ಟು ಸನ್ಮಾನ ಹೋಗ್ಬೇಕು. ಇನ್ನು ಫ್ಯೂಚರ್ ಅಲ್ಲಿ ಗಿಲ್ಲಿನ ಮೀಟ್ ಮಾಡ್ಬೇಕಂತ ಆಸೆ ಇದೆ? ಆಸೆ ಇದೆ ಸರ್. ಸಿಗ್ಲಿಲ್ಲ, ಏನ್ ಮಾಡೋದು, ಅಲ್ಲಿ ಬಂದೇವು. ಸಿಗ್ತಾರೆ. ಈಗ ಸ್ವಲ್ಪ ಬಿಸಿ ಇದಾರೆ ಅಂತ ಅನ್ಸುತ್ತೆ, ಮುಂದೆ ಸಿಗ್ಬೋದು. ಸಿಗ್ಲಿ. ಇನ್ನು ಫೈನಲ್ ಆಗಿ ಗಿಲ್ಲಿ ಅವ್ರಿಗೆ ಏನ್ ವಿಶ್ ಮಾಡ್ತೀರಾ ನೀವು? ಇನ್ನೂ ಬೆಳಿತಾರೆ, ಇನ್ನು ತುಂಬಾ ಬೆಳೆಯಲ್ಲ ಅಂತ ಕೇಸಿ ನಾವು ವಿಶ್ ಮಾಡ್ತೇವೆ ಸರ್. ಇನ್ನು ತುಂಬಾ ಚೆನ್ನಾಗಿ ಚೆನ್ನಾಗಿ ಬೆಳೀಲಿ ಅಂತೇಳಿ ವಿಶ್ ಮಾಡ್ತೀರಾ? ನಿಮ್ ಬಿಜಾಪುರಕ್ಕೆ ಬರ್ಬೇಕಂತ ಆಸೆ ಇದೆ ನಿಮ್ಗೆ? ಗಿಲ್ಲಿ ಕರ್ಕೊಂಡ್ ಹೋಗ್ಬೇಕು, ಬಿಜಾಪುರಕ್ಕೆ ಬರ್ಬೇಕು ಅಂತ ಏನ್ರ ಒಂದು ಉತ್ತಮ ಮಟ್ಟಕ್ಕೆ ಬರ್ಲಿ ಅಂತೇಳಿ ನಮ್ದು ಆಸೆ ಐತಿ ಸರ್. ಬಿಜಾಪುರ ಗಿಲ್ಲಿ ಬಂದ್ರೆ ಹೇಗೆ ವೆಲ್ಕಮ್ ಮಾಡ್ತೀರಾ? ಭಾರಿ ವೆಲ್ಕಮ್ ಮಾಡ್ತಾರೆ ಸರ್. ಇಲ್ಲಿಕ್ಕಿಂತ ವೆಲ್ಕಮ್ ಮಾಡ್ತಾರೆ ಕಡೆ ಅಲ್ಲಿ ತುಂಬಾ ವೆಲ್ಕಮ್ ಮಾಡ್ತಾರೆ. ಈಗ ನಮ್ಮ ಚಾನಲ್ ಮೂಲಕ ಅವ್ರಿಗೆ ಒಂದು ಕೇಳ್ಕೊಳ್ಳಿ, ಗಿಲ್ಲಿ ನೋಡ್ತಿದ್ರು ಬರ್ಬೋದು ನಿಮ್ಮ ಪ್ರೀತಿ ಅಭಿಮಾನಕ್ಕೆ. ಅಣ್ಣ, ನೀವು ಅಭಿಮಾನಕ್ಕೆ ನಾವು ಇಲ್ಲಿ ಬಂದ್ಕೇಸಿ ಸನ್ಮಾನ ಮಾಡ್ಬೇಕಂತ ಬಂದಿದ್ದೆ ಅಣ್ಣ. ಯಾರು ನೀವು ಇಲ್ಲಿ ಇಲ್ಲ, ಅವ್ರಿಗೆ ಮಾಡ್ಕೇಸಿ ನಾವು ಫೋಟೋ ಅವ್ರಿಗೆ ಕೊಟ್ಟು ಹೋಗ್ತೇವೆ ಅಣ್ಣ. ನಾವು ತುಂಬಾ ಧನ್ಯವಾದಗಳನ್ನ ಬರ್ಬೇಕು. ನಮ್ಮೂರಿಗೆ ಬರ್ಬೇಕಂತ ನಮ್ಮೂರಿಗೆ ಬರ್ರಿ ಅಣ್ಣ, ಎಲ್ಲ ಸನ್ಮಾನ ಮಾಡ್ಕೊಂಡು ಎಲ್ಲ ಕಾರ್ಯಕ್ರಮ ಮಾಡೋಣ ಅಂತಂದ. ಗಿಲ್ಲಿಗೋಸ್ಕರ ತುಂಬಾ ಕ್ಯಾಂಪೇನ್ ಎಲ್ಲ ಮಾಡಿದ್ರ? ಎಲ್ಲಾ ಕಡೆ ಮಾಡಿದಾರೆ. ಬ್ಯಾನರ್ ಗಿನ ಎಲ್ಲ ಪೋಸ್ಟರ್ ಎಲ್ಲ ಹಾಕಿದಾರೆ ಸರ್. ಹೌದಾ? ಹೌದು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಯಮ್ನೂರಿ ಅಂತ. ಯಮ್ನೂರು. ನಿಮ್ದು? ಸೋಮೇಶ್. ನಿಮ್ದು? ಪರಶುರಾಮ್. ನಮ್ದು ಶಶಿಕಾಂತ್ ಸರ್. ಶಶಿಕಾಂತ್. ಈಗ ನೀವು ಬಂದಿರೋದು 4 ಜನ, ಆದ್ರೂ ತುಂಬಾ ಜನ ಇದಾರೆ ಇನ್ನೂ ಕೂಡ. ಹೌದಾ? ಅಷ್ಟೇ ಬಂದಿದ್ದೇವೆ ಫ್ರೆಂಡ್ಸ್ ಸರ್ಕಲ್ ನಲ್ಲಿ. ಫ್ರೆಂಡ್ಸ್ ಆಗಿ ನಾವು 4 ಜನ ಅಷ್ಟೇ ಬಂದಿದ್ದೇವೆ. ಥ್ಯಾಂಕ್ ಯು. ಈಗ ಗಿಲ್ಲಿಯವ್ರ ತಂದೆ ತಾಯಿಗೆ ಇದನ್ನು ಕೊಡ್ವಿ. ಗಿಲ್ಲಿಯವ್ರು ನೋಡ್ತಿದ್ರೆ ಅಥವಾ ಗಿಲ್ಲಿಯವ್ರ ಕಡೆಯವ್ರು ಯಾರು ನೋಡ್ತಿದ್ರೆ ನೋಡಿ, ಬಿಜಾಪುರದಿಂದ ಬಂದಿದ್ದಾರೆ ಪಾಪ. ನಿನ್ನೆ ನೈಟ್ ಜರ್ನಿ ಮಾಡ್ಕೊಂಡು ಈ ಬೆಂಗಳೂರು ಬಂದು ಬೆಂಗಳೂರಿಂದ ಇಲ್ಲಿಗೆ ಈಗ ಅವ್ರ ತಂದೆ ತಾಯಿಯವರಿಗೆ ಗಿಫ್ಟ್ ಅನ್ನು ಕೊಟ್ಟು ಹೋಗ್ತಿದ್ದಾರೆ. ಏನ್ ಗಿಫ್ಟ್ ತಂದಿದ್ದಾರೆ ಸರ್? ರಾಯನ್ ಫೋಟೋ ಸ್ವಲ್ಪ ಫೋಟೋ ತಂದಿದ್ದಾರೆ. ಹೌದಾ? ಗಿಲ್ಲಿ ಫೋಟೋ, ರಾಯನ್ ಫೋಟೋ ಎಡಿಟ್ ಮಾಡಿಸಿ ನಾವು 4 ಜನ ಎಡಿಟ್ ಮಾಡಿಸಿ ತಂದಿದ್ದಾರೆ ಸರ್. ಹೌದಾ? ನೋಡಿ, ಅವ್ರಿಗೊಂದು ಆಸೆ ಇದೆ, ಅವ್ರ ಊರಿಗೆ ನೀವು ಬರ್ಬೇಕು ಅಂತ ಹೇಳಿ. ಸಾಧ್ಯ ಆದ್ರೆ ಅವ್ರ ಊರಿಗೊಂದ್ಸಲ ಹೋಗಿ ತುಂಬಾ ಗ್ರ್ಯಾಂಡ್ ಆದ ವೆಲ್ಕಮ್ ಮಾಡ್ಬೇಕಂತ ಒಂದು ಆಸೆ ಇದೆ ನಿಮ್ಮ ಅಭಿಮಾನಿಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್.